ಸಬ್ಟ್ರಾಕ್ಷನ್ ಅಂದರೆ ಕಲಿಯೋದು, ಅಡಿಷನ್ ಅಂದರೆ ಕೂಡೋದಂತೆ. ಸೊ ಹಿಂದೆಗಡೆ ಮಕ್ಕಳು ಮಾತಾಡ್ತಾ ಇದ್ದಾರೆ. ನನ್ನ ಮೊಬೈಲ್ ಕ್ಲೀನ್ ಮಾಡ್ತಾನೆ ಇರ್ತೀನಿ, ಅದು ಯಾವಾಗ ಗಲೀಜಾಗ್ಬಿಡ್ತೋ ಅಂತಲೇ ಗೊತ್ತಾಗ್ತಾಯಿಲ್ಲ. ಸೊ ಹಾಯ್ ಫ್ರೆಂಡ್ಸ್, ಗುಡ್ ಆಫ್ಟರ್ನೂನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ಬಂದ್ಬಿಟ್ಟು ಟ್ಯೂಸ್ಡೇಯಿಂದ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಮಾರ್ನಿಂಗಿಂದ. ಸೊ ಅಡುಗೆ ಮಾಡೋಣ ಅಂಥೇಳಿ ಮೂಲಂಗಿ ಎಲ್ಲ ಕಟ್ ಮಾಡಿದ್ದೀನಿ. ಸೊ ಮೇಲ್ಗಡೆದೆಲ್ಲ ಚಿಪ್ಪೆ ಎಲ್ಲ ಪೀಲ್ ಮಾಡಿಬಿಟ್ಟು ಇಟ್ಟಿದ್ದೀನಿ. ಬಟ್ ಇವಾಗ ಫಸ್ಟು ಕುಚ್ಚದು ವೀಡಿಯೋ ಮಾಡ್ಕೊಂಬಿಡೋಣ ಅಂಥೇಳಿ ಇವಾಗ ಜಸ್ಟು ಪೂಜೆ ಎಲ್ಲ ಆಗಿ ಊಟ ಎಲ್ಲ ಆಯಿತು. ಸೊ ಹಾಗಾಗಿ ನೋಡಿ ಮ್ಯಾಂಗೋ ಬ್ಯಾಕ್ ಏನು ತೋರಿಸ್ತೀನಿ. ಮ್ಯಾಂಗೋಸ್ ಬಂದ್ಬಿಟ್ಟು ನನ್ನ ಸಬ್ಸ್ಕ್ರೈಬರ್ ನನ್ನ ಫ್ರೆಂಡ್ ಉಷಾ ಅವರು ತಂದುಕೊಟ್ಟಿರೋದು. ಥ್ಯಾಂಕ್ ಯು ಸೋ ಮಚ್ ಉಷಾ. ಸೊ ಅವರೇನೋ ಅವರ ಲ್ಯಾಂಡ್ ಕಡೆನೋ ಹೋಗಿದ್ರಂತೆ. ಸೊ ಕಿತ್ಕೊಂಡು ಬಂದಿದ್ರು, ತೊಗೊಂಡು ಬಂದರು. ಒಂದೇನೋ ತೋರಿಸ್ಬಿಟ್ಟು ಹೇಳ್ತಾಯಿದ್ರು, ನಾನೆಲ್ಲೋ ನನ್ನ ಮಗನಿಗೆ ಕೊಡ್ತಾಯಿದ್ದಾರೆ ಒಂದು ಹಣ್ಣು ಅಂತ ಅಂದ್ಕೊಂಡ್ರೆ, ಇಲ್ಲ ಕವರ್ಫುಲ್ಲು ನಿಮಗೆ ಅಂತೇಳಿ ತಂದುಕೊಟ್ರು. ಸೊ ಇವಾಗ ಎರಡೇನೋ ಹಣ್ಣು ಆಗ್ತಾಯಿದೆ, ಪೂರ್ತಿಯಾಗಿ ಹಣ್ಣಾಗಲಿ ಆಮೇಲೆ ತಿನ್ನೋಣ, ಹೇಗಿದೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದ್ರು ಅವರು. ಸೊ ತುಂಬ ಚೆನ್ನಾಗಿರುತ್ತೆ ಮೇಡಮ್, ಅದು ಕಾಯಿ ಕಿತ್ತಾಗ ಮೇಲ್ಗಡೆದು ಏನಿರುತ್ತಲ್ಲ ಅದು ಇದು ಬರುತ್ತೆ, ನೀರು ಥರ ಬರುತ್ತಲ್ಲ. ಸೊ ಆ ಥರ ಆದಾಗ ಹಣ್ಣು ಸ್ವಲ್ಪ ಬ್ಲ್ಯಾಕ್ ಆಗುತ್ತೆ. ಬೇಕಿದೆ ಅದನ್ನ ಒಂಚೂರು ಟಿಶ್ಯೂ ಪೇಪರಲ್ಲಿ ಒರೆಸಿಟ್ಕೊಳ್ಳಿ. ಅಂದರೆ ನನಗೆ ಮ್ಯಾಂಗೋ ಬಗ್ಗೆ ಅಷ್ಟೊಂದು ಐಡಿಯಾ ಇಲ್ಲ. ಮ್ಯಾಂಗೋ ಬಗ್ಗೆ ಐಡಿಯಾ ಇದೆ, ಬಟ್ ಅದು ಹೆಂಗೆ ಏನು ಬ್ಲ್ಯಾಕ್ ಆಗೋದು, ಆ ಥರ ಹಣ್ಣಿರೋದು ಅದೆಲ್ಲ ನನಗೆ ಅಷ್ಟು ಗೊತ್ತಾಗಲ್ಲ. ನನ್ನ ಹಸ್ಬೆಂಡ್ಗೆ ಅದೆಲ್ಲ ಚೆನ್ನಾಗಿದ್ದಿದೆ ಅಂದ್ಬಿಟ್ಟು ಅವ್ರಿಗೆ ಅವ್ರು ಹೇಳಿದ್ರು ಹಿಂಗೆ ಅಂಥೇಳಿ, ಅಂದರೆ ಉಷಾ ಅವ್ರು ಹೇಳಿದ್ರು. ಸೊ ತುಂಬ ಚೆನ್ನಾಗಿರುತ್ತೆ ಮೇಡಮ್, ಹಣ್ಣಾದ್ಮೇಲೆ ತಿನ್ನಿ ಅಂತ ಹೇಳಿದ್ರೆ. ಸೊ ಹಣ್ಣಾಗಲಿ ಅಂತ ಹಾಗೆ ಒಂದು ಕವರ್ ಮೇಲೆ ಹಾಕಿಟ್ಟಿದ್ದೀನಿ. ಸೊ ಇನ್ನು ಬಾಟಲ್ ಬಂದ್ಬಿಟ್ಟು ನಂದು, ನನ್ನ ಹಸ್ಬೆಂಡ್ ತೊಗೊಂಡೋಗ್ತಾಯಿದ್ರು. ಮೊನ್ನೆ ಡಿಮಾರ್ಟಿಂದ ತೊಗೊಂಬಂದ್ರಲ್ಲ, ಇವಾಗ ನನ್ನ ಬಾಟ್ಲು ಬೇಡ, ಯಾವ ರೀತಿ ಎಸ್ತಿದ್ದಾರೆ ಮೇಡಮ್. ಸೊ ಎಸ್ತಿದ್ದಾರೆ ಮೀನ್ಸ್ ನಾನೇ ಮಾಡಿರೋದು, ಯಾಕೆಂದರೆ ಅವ್ರು ಆ ಕಡೆ ಇಟ್ಟಿದ್ರು. ನಾನು ಕಸ ಗುಡಿಸಿ ಮನೆ ಒರೆಸೋವಾಗ ನಾವು ಬಿಟ್ಟು ಅದು ಹಂಗೆ ಬಿಟ್ಟಿದ್ದೀನಿ ನಾನು. ಇನ್ನು ನನ್ನ ಬಾಟ್ಲಿಗೆ ನಾನೇ ಮೆಹಂದಿ ಕೊಟ್ಟಿಲ್ಲ ಅಂದರೆ ಚೆನ್ನಾಗಿಲ್ಲ. ಸೊ ಹಾಗಾಗಿ ಅಡುಗೆ ಮಾಡೋಣ ಅಂಥೇಳಿ ಅಂದ್ಕೊಂಡ, ಬಟ್ ಇಲ್ಲ, ಇವತ್ತು ನಾನು ಎನಿ ಕಾಸ್ಟ್ ಇವತ್ತು ಸ್ಯಾರಿ ಕುಚ್ಚು ವೀಡಿಯೋ ಮಾಡಲೇಬೇಕು. ಹಾಗಾಗಿ ಅಂದ್ಬಿಟ್ಟು ನಿನ್ನೆ ದಾರ ಎಲ್ಲ ಸುತ್ತಿಟ್ಕೊಂಡಿದ್ದೀನಿ. ಇವಾಗ ಸ್ಟಾರ್ಟ್ ಮಾಡಿಬಿಡ್ತೀನಿ ವೀಡಿಯೋನ. ಇಲ್ಲ ಅಂತಂದರೆ ನಿಜವಾಗ್ಲೂ ಆಗೋದಿಲ್ಲ. ಅದು ಏನು ಗೊತ್ತಾ, ಇವಾಗ ಅಡುಗೆ ಮಾಡೋಕ್ಕೆ ನಿಂತ್ಕೊಂಡ್ರೆ ಇನ್ನು 1 ಗಂಟೆ 2 ಗಂಟೆ ಆ ಥರ ಆಗಿಬಿಡುತ್ತೆ. ಸೊ 2 o'clock ಆದಮೇಲೆ ಮತ್ತು ನಾನು ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡೋಣ ಅಂತೇಳಿ ಅಂದ್ಕೊಳ್ತೀನಿ. ಹಿಂಗೆ ನನ್ನ ಟೈಮ್ ಹಂಗೆ ಹೋಗ್ಬಿಡುತ್ತೆ. ಸೊ ಸ್ಯಾರಿ ಕೂಡ ತೊಗೊಂಡು ಬಂದೆ ನೆನೆ ಹೋಗ್ಬಿಟ್ಟು. ನಾನು ಹೋಗಿಲ್ಲ, ನನ್ನ ಹಸ್ಬೆಂಡು ಬರ್ತಾ ಅಲ್ಲೇ ಕುರುಬಳ್ಳಿನಲ್ಲಿ ಇದ್ರಲ್ಲ, ಸೊ ಬರ್ತಾ ಹಾಗೆ ಸ್ಯಾರಿ ತೊಗೊಂಬಂದರು. ನನ್ನ ಸಿಂಪಲ್ ಸ್ಯಾರೀಸ್ ಇದೇ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ, ಆಮೇಲಿಂದ ಶೇರ್ ಮಾಡ್ತೀನಿ. ಇವಾಗ ಮಾಡೋದು, ಇವಾಗ ಅದನ್ನು ಮಾಡ್ಕೊಂಡು ನಿಂತ್ಕೊಂಡ್ರೆ ಮತ್ತೆ ನನ್ನ ವರ್ಕ್ ಏನಿದೆ ಅದು ಅರ್ಧಕ್ಕಾಗುತ್ತೆ. ಸೊ ಈ ಒಂದು ಸ್ಯಾರಿಗೆ ನಾನು ಕುಚ್ಚು ಕಟ್ಟೋಣ ಅಂಥೇಳಿ ಅಂದ್ಕೊಂಡಿರೋವಂಥದ್ದು ಸಿಂಪಲಾಗಿ. ಸೊ ದೊಡ್ಡ ಬ್ಲೌಸು ಆಮೇಲೆ ತೋರಿಸಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಸ್ಯಾರಿ ಉಟ್ಕೊಂಡಾಗ. ಸೊ ಹಂಗಾಗಿ ಇದಕ್ಕೆ ಸಿಂಪಲ್ಲಾಗಿ ನಾನು ಇದನ್ನ ಉಟ್ಕೊಂಡಿದ್ದೆ ಆಲ್ರೆಡಿ, ಬಟ್ ಅವಾಗ ಇನ್ನೂ ಕುಚ್ಚು ಕಟ್ಟಿರಲಿಲ್ಲ. ಸೊ ಇವಾಗ ಕುಚ್ಚು ಕಟ್ಬಿಟ್ಟು ವೀಡಿಯೋ ಮಾಡ್ಕೊಳ್ಳೋಣ ಅಂತೇಳಿ ಅಂದ್ಕೊಂಡು ಇದಿರದೇ ದಾರ ಎಲ್ಲ ಸುತ್ತಿಟ್ಟೆ. ಸೊ ವೀಡಿಯೋ ಮಾಡಿಬಿಟ್ಟು ಆಮೇಲಿಂದ ತೋರಿಸ್ತೀನಿ. ಸೊ ವೀಡಿಯೋ ಮಾಡಿಬಿಟ್ಟು ಆಮೇಲಿಂದ ಶೇರ್ ಮಾಡ್ತೀನಿ ಸ್ಯಾರೀಸ್ನ. ಆಯಿತಾ, ಸಿಂಪಲ್ ಸೀರೆಗಳೆಲ್ಲ ಒಂದು 700, 500, 600 ಆ ಥರ ರೇಂಜಲ್ಲಿರೋವಂಥದ್ದು. ಅದನ್ನೆಲ್ಲ ಆಮೇಲೆ ತೋರಿಸ್ತೀನಿ. ಇದು ಕೂಡ ಹಾಗೆ ವೀಡಿಯೋ ಮಾಡಿಕೊಂಡು ಹಿಂಗೆ ಬಂತ ಕುಚ್ಚು ಅಂತ ವೀಡಿಯೋದಲ್ಲೂ ಕೂಡ ಶೇರ್ ಮಾಡ್ತೀನಿ. ಸೊ ಒಬ್ಬರು ಡಬಲ್ ಕಲರು ಕುಚ್ಚು ಏನು ಕಟ್ಟಿದ್ದೀರಾ ಅದನ್ನು ವೀಡಿಯೋ ಶೇರ್ ಮಾಡಿ ಅಂತೇಳಿ ಕೇಳಿದ್ದೀರಾ. ಸೊ ಇವಾಗ ಅದು ಸ್ಯಾರಿಗೆ ಹಾಕಿರೋದ್ರಿಂದ ನಾನು ಯಾವ್ದಾದ್ರು ಒಂದು ಸ್ಯಾಂಪಲ್ ಪೀಸಲ್ಲಿ ಅದನ್ನು ಶೇರ್ ಮಾಡ್ತೀನಿ. ಇನ್ಯಾವುದು ಒಂದು ಸಲ ಹಾಕಿದ್ದೀನಲ್ವ ನನ್ನ ಸ್ಯಾರಿಗೆ ಬೇಡ, ಮತ್ತು ಯಾವ್ದಾದ್ರು ಆರ್ಡರ್ ಬಂದರೆ ಸ್ಯಾರಿ ಮೇಲೆ ಶೇರ್ ಮಾಡ್ತೀನಿ. ಇಲ್ಲ ಅಂತಂದರೆ ಹಾಗೆ ಸ್ಯಾಂಪಲ್ ಪೀಸಲ್ಲಿ ಹಾಕಿ ತೋರಿಸ್ತೀನಿ ಆಯಿತಾ. ಇವಾಗ ಇದನ್ನು ಮಾಡ್ಕೊಂಬಿಡ್ತೀನಿ. ಇವಾಗೆಲ್ಲ ಟ್ರೆಂಡಿಂಗಲ್ಲಿರೋವಂಥ ಕುಚ್ಚು ಡಿಸೈನ್ ಏನಿದೆ ಅದನ್ನು ಮಾಡೋಣ ಇದಕ್ಕೆ ಅಂತ ಅಂದ್ಕೊಂಡಿದ್ದೀನಿ. ಇದಕ್ಕೇನಾದರೂ ಬೀಡ್ಸ್ ಹಾಕೋಣ ಅಂತಂದ್ರೂ ಸಿಂಪಲ್ ಸೀರೆ ಏನಕ್ಕೆ ಅಂತ ಅನಿಸುತ್ತೆ.
ಸೊ ಹಂಗಾಗಿ ನಾನೇನು ಬೀಡ್ಸ್ ಯೂಸ್ ಮಾಡಲ್ಲ, ಜಸ್ಟ್ ಒಂದು ಸಿಂಗಲ್ ಮಣಿ ಯೂಸ್ ಮಾಡಿಬಿಟ್ಟು ಮಾಡ್ತೀನಿ. ಯಾವ ರೀತಿ ಮಾಡ್ತೀನಿ ಅಂತ ನನ್ನ ವೀಡಿಯೋದಲ್ಲೇ ನಿಮ್ಮ ಜೊತೆ ಶೇರ್ ಆಗಿರುತ್ತೆ, ಅದನ್ನು ಕೂಡ ನೋಡಿ ನನಗೆ ಸಪೋರ್ಟ್ ಮಾಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈ ನಡುವೆ ತುಂಬ ಕಮ್ಮಿ ಆಗಿಬಿಟ್ಟಿದೆ ಸಬ್ಸ್ಕ್ರಿಪ್ಷನ್ ಎಲ್ಲ, ಆದಷ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ ಅಂತೇಳಿ ಕೇಳ್ಕೊಳ್ತೀನಿ ಆಯ್ತಾ. ಹಿಂಗೆ ಮಾತಾಡ್ತಾ ಕೂತ್ಕೊಂಡ್ಬಿಟ್ರೆ ನಾನು ಟೈಮೇ ಆಗುತ್ತೆ. ಮತ್ತು ನನ್ನ ಮಗ ಬರ್ತಾನೆ. ಇವತ್ತು ಮ್ಯಾಚ್ ಇದೆ, RCB ಮ್ಯಾಚ್. ಹೋಪ್ ಇವತ್ತು RCB ವಿನ್ ಆಗುತ್ತೆ. ನಾನು ಮ್ಯಾನಿಫೆಸ್ಟ್ ಮಾಡಿದ್ದೀನಿ RCBನೇ ವಿನ್ ಆಗುತ್ತೆ, ವಿನ್ ಆಗಿದೆ ಆಲ್ರೆಡಿ ಅನ್ನೋ ಥರ. ಸೊ ನೋಡೋಣ, ಹೋಪ್ ಫಾರ್ ದ ಬೆಸ್ಟ್ ಅಂದ್ಬಿಟ್ಟು ಇವಾಗ ನಾನು ಕುಚ್ಚು ವರ್ಕನ್ನ ಸ್ಟಾರ್ಟ್ ಮಾಡ್ತೀನಿ. ವಿಡಿಯೋ ಕುಚ್ಚು ವರ್ಕ್ ಅದು ಏನು ಗೊತ್ತಾ, 2 ಸ್ಟೆಪ್ ಬರೋವಂಥದ್ದು ಇದು. ಸೊ ಹಂಗಾಗಿ ಒಂದು ಸ್ಟೆಪ್ ಮಾಡಿಬಿಟ್ಟು ಇನ್ನೊಂದು ಸ್ಟೆಪ್ ನಾನು ಒಂದೆರಡು ಮೂರು ಆರ್ಚ್ ಆಗುವಷ್ಟು ನಾನು ವೀಡಿಯೋ ಮಾಡ್ಕೊಂಬಿಟ್ಟೆ ಅಂತಂದರೆ ಆಮೇಲೆ ನಾನು ಬೇಕಾದ್ರೆ ಸೈಲೆಂಟ್ ಕೂಡ ಮಾಡ್ಕೊಂಡು, ಅಂದರೆ TV ಓಡ್ತಾ ಇದ್ರು ಕೂಡ ನಾನು ಅದನ್ನು ಕಂಪ್ಲೀಟ್ ಮಾಡ್ಕೋಬೋದು. ಇಲ್ಲಾಂದರೆ ಮಾತಾಡೋ ಟೈಮಲ್ಲಿ, ನಾನು ಇಲ್ಲಿ ಮಾತಾಡೋ ಟೈಮಲ್ಲಿ TV ಆನ್ ಮಾಡ್ತು ಅಂದರೆ ನನಗೂ ಡಿಸ್ಟರ್ಬು, ಅದು ಹಾಕೋಕ್ಕೂ ಆಗೋಲ್ಲ. ಸೊ ಹಾಗಾಗಿ ಇವಾಗ ಫಸ್ಟ್ ಸ್ಟೆಪ್ ಕಂಪ್ಲೀಟ್ ಮಾಡಿಬಿಟ್ಟು ಸೆಕೆಂಡ್ ಸ್ಟೆಪ್ ಸ್ಟಾರ್ಟ್ ಮಾಡಿ ಅದನ್ನು ವೀಡಿಯೋ ಮಾಡಿಕೊಂಡು ಆಮೇಲೆ ಆ ವರ್ಕ್ನ ಸ್ಟಾಪ್ ಮಾಡಿ ನಾನು ಅಡುಗೆ ಮಾಡೋಕ್ಕೆ ನಿಂತ್ಕೊಳ್ತೀನಿ. ಹೀಗೆ ಮ್ಯಾನೇಜ್ ಮಾಡ್ತಾ ಇರಬೇಕು, ಮನೆ ಕೆಲಸ ಈ ಕೆಲಸ ಎಲ್ಲ ಮ್ಯಾನೇಜ್ ಮಾಡ್ಕೊಂಡು ಮಾಡೋದು. ಇಷ್ಟೇ ಬೇಗ ನಾನು ಮನೆ ಕೆಲಸ ಮಾಡಿ ಮುಗಿಸ್ತೀನಿ ಅಂತ ಅಂದ್ಕೊಂಡ್ರು ನಾನು ಪೂಜೆ ಗೀಜೆ ಎಲ್ಲ ಆಗೋಷ್ಟರಲ್ಲಿ 12 ಗಂಟೆ ಆಗೇ ಬಿಡುತ್ತೆ. ಸೊ ಅದಾದಮೇಲೆ ನಾನು ತಿಂಡಿ ತಿಂದು ನನಗೆ ಅಂತ ಒಂದು ಅರ್ಧ ಮುಕ್ಕಾಲು ಗಂಟೆ ಅಥವಾ 1 ಅವರೇ ನಾನು ತೊಗೊಳ್ತೀನಿ. ಸೊ 1 ಅವರ್ ನಾನು ರೆಸ್ಟ್ ತೊಗೊಳ್ತೀನಿ. ಆಮೇಲೆ ಈ ವಿಡಿಯೋಗಳು ಎಡಿಟ್ ಮಾಡೋದು ಇರ್ಬೋದು, ಅಥವಾ ನಾನು ವೀಡಿಯೋ ಮಾಡ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬೋದು ಇರ್ಬೋದು. ಅದೆಲ್ಲ ಮಾರ್ನಿಂಗಿಂದ ಸ್ಟಾರ್ಟ್ ಮಾಡಿದ್ರೆ ನನ್ನ ಕೆಲಸ ಇನ್ನೂ ಲೇಟ್ ಆಗಿಬಿಡುತ್ತೆ. ಸೊ ಮತ್ತು ತೋರಿಸಿದ್ದೆ ಏನು ಅದನ್ನೇ ಬ್ಲಾಗ್ಗಳಲ್ಲಿ ನಾವು ಮಾಡೋ ದಿನ ಕೆಲಸಗಳನ್ನ ಏನು ತೋರಿಸೋದು ಅಂತೆಲ್ಲ ಅದನ್ನು ಕೂಡ ನಾನು ವೀಡಿಯೋ ಮಾಡ್ಕೊಳಕ್ಕಾಗಲ್ಲ. ಸೊ ಹಂಗಾಗಿ ನಾನು ಆದಷ್ಟು ಕಟ್ ಮಾಡಿ ವೀಡಿಯೋನ ಮಾಡ್ಕೊಳ್ತೀನಿ ಆಯಿತಾ. ಇವಾಗ ಮಾತಾಡ್ತಾ ಇದ್ರೆ ಹಿಂಗೆ ಮಾತಾಡ್ತಾ ಇರ್ತೀನಿ, ಆಮೇಲಿಂದ ಬ್ಲಾಗ್ ಮಾಡ್ತೀನಿ. ಯಾಕೋ ಇವತ್ತೆಲ್ಲ ಎಡವಟ್ಟಾಗ್ತದೆ ನನಗೆ, ಯಾಕೋ ಎಲ್ಲ ಇವತ್ತು ಎಡವಟ್ಟಾಗ್ತಾಯಿದೆ ನಂದು. ಫಸ್ಟ್ ಅಂದ್ಕೊಂಡೆ ನನ್ನ ಮಗ ಸ್ಕೂಲಿಂದ ಬರೋ ಅಷ್ಟರಲ್ಲಿ ಹುಚ್ಚದು ವೀಡಿಯೋ ಏನಿದೆ ಅದು ಕಂಪ್ಲೀಟ್ ಮಾಡ್ಕೊಂಬಿಡ್ಬೇಕು ಅಂಥೇಳಿ ಅದು ನೋಡಿದ್ರೆ TV ಹಾಕಿದೆ. ಯೂಶ್ವಲಿ TV ಹಾಕಲ್ಲ ನಾನು. ಸೊ ಇವತ್ತೇನೋ ಹಾಕಿದ ತಕ್ಷಣ ಹಾಡು ಕೇಳ್ಕೊಂಡು ಮಾಡೋಣ ಕೆಲಸ ಅಂಥೇಳಿ TV ಹಾಕೋದನ್ನ ಹಾಕ್ಬಿಟ್ಟು ಆಮೇಲೆ ವಿಡಿಯೋ ಎಲ್ಲ ಸ್ಟಾರ್ಟ್ ಮಾಡಿಬಿಟ್ಟು ಎಲ್ಲ ಮಾಡ್ತಾಯಿದ್ದೀನಿ. ಅರ್ಧ ಮಾಡಿದ್ಮೇಲೆ ನಾನು ನೋಡ್ತೀನಿ ಸೆರಗು ಸೈಡ್ ಮಾಡೋದನ್ನು ಬಿಟ್ಬಿಟ್ಟು ಒಳಗಡೆ ಸಿಗಿಸ್ಕೊಳ್ತಾರಲ್ಲ ಆ ಪಾರ್ಟಿಗೆ ಮಾಡಿಬಿಟ್ಟಿದ್ದೀನಿ. ಅದನ್ನು ಹೇಳ್ತಾರಲ್ಲ, ಮಾತು ಮನೆ ಕೆಡಿಸ್ತಿತ್ತು ತೊಲೆ ಕೆಡಿಸ್ತು ಅಂತ. ಇವತ್ತು TV ನನ್ನ ಕೆಲಸ ಕೆಡಿಸ್ತು, ಅಲ್ಲಿ ಆ ಪ್ರಾಬ್ಲಮ್ ಆಯಿತು. ಸೊ ಹಂಗಾಗಿ ಅದನ್ನು ಮತ್ತೆ ಆಲ್ಮೋಸ್ಟ್ ಅರ್ಧ ಸೀರೆ ಹಾಕ್ಬಿಟ್ಟಿದ್ದೆ ಫಸ್ಟ್ ಸ್ಟೇಜು. ಆಮೇಲೆ ನೋಡಿದ್ರೆ ಮತ್ತೆ ಎಲ್ಲ ರಿಮೂವ್ ಮಾಡಿ ನಾನು ಮತ್ತೆ ಫಸ್ಟಿಂದ ಎಲ್ಲ ಮಾಡಿ ಸೆಕೆಂಡ್ ಸ್ಟೇಜ್ ವೀಡಿಯೋ ಮಾಡಿಕೊಂಡು ಅಷ್ಟು ನನ್ನ ಮಗ ಠಂಡ್ ಅಂತ ಬಂದ. ಇನ್ನು ಅವ್ನು ಬಂದಮೇಲೆ ನನ್ನ ವೀಡಿಯೋ ಮಾಡೋಕ್ಕೆ ಬಿಡೋಲ್ಲ, ಜೊತೆಗೆ ಅಡುಗೆ ಕೂಡ ಮಾಡಿಬಿಡೋಣ ಅಂತ ಮೂಲಂಗಿ ತೊಗೊಂಬಂದು ಮೂಲಂಗಿ ಸಾಂಬಾರು ಮಾಡೋಣ ಅಂತ ಕಟ್ ಮಾಡ್ತಾಯಿದ್ರೆ ಇಲ್ಲಿ ನೋಡಿದ್ರೆ ಇದನ್ನೇ ಮಾತಾಡ್ತಾಯಿದ್ದೀನಿ ಮುಚ್ಚಿ ಥರ. ವೀಡಿಯೋ ಆನ್ ಮಾಡಿದ್ದೀವಿ ಅಂತ ವೀಡಿಯೋನೇ ಆನ್ ಮಾಡಿಲ್ಲ. ಇವಾಗ ಮತ್ತೆ ಆನ್ ಮಾಡಿ ವೀಡಿಯೋ ಆನ್ ಮಾಡ್ಕೊಂಡು ಆವಾಗಲೇ ಮಾತಾಡಿದ್ದೀನಿ ಅಂತ ಈರುಳ್ಳಿ ಮೂಲಂಗಿ ಎಲ್ಲ ಹೆಚ್ಚಾಕ್ತೆ. ಆಮೇಲೆ ನೋಡ್ತೀನಿ ವೀಡಿಯೋ ಆನ್ ಆಗಿಲ್ಲ. ಇವಾಗ ಟೊಮೊಟೊ ಹೆಚ್ಚಾಕೊಂಡು ಮತ್ತೆ ಅದನ್ನು ರಿಪೀಟ್ ಮಾತಾಡಿದ್ದೀನಿ. ಸೊ ಎಲ್ಲ ಇವತ್ತು ರಿಪೀಟ್ ಆಗ್ತಾಯಿದೆ. ಯಾರಾದ್ರು ದುಡ್ಡು ಕೊಟ್ಟರೆ ಚೆನ್ನಾಗಿರುತ್ತೆ ಇವತ್ತು ಅನಿಸುತ್ತಲ್ಲ, ದುಡ್ಡು ಕೊಟ್ಟರೆ ಮತ್ತೆ ಅದು ರಿಪೀಟ್ ಆಗ್ತಾ ಇರುತ್ತಲ್ವ, ಆವಾಗ ಇವತ್ತಿನ ದಿನ ಅನಿಸುತ್ತೆ. ಸೊ ಇವಾಗ ಸಾಂಬಾರಿಗೆ ಇಟ್ಬಿಟ್ಟು ಆಮೇಲಿಂದ ನನ್ನ ಕೆಲಸನ ಇನ್ನೇನಿಲ್ಲ. ಅದೊಂದು ಸ್ಟೇಜ್ ಕಂಪ್ಲೀಟ್ ಆಯಿತು ಅಂದರೆ ಇನ್ನೊಂದು ಸ್ಟೇಜ್ ಇರುತ್ತೆ, ಅದು ಮಾಡಿದ್ರೆ ಫಿನಿಶ್ ಆಗ್ತದೆ. ನೋ ಪ್ರಾಬ್ಲಮ್. ಈಸಿ ಇದೆ, ಬಟ್ ಕ್ರೋಶೋ ವರ್ಕ್ ತುಂಬ ಬರುತ್ತೆ ಅದಕ್ಕೆ. ಥ್ರೆಡ್ ವರ್ಕ್ ಏನಿದೆಲ್ಲ ಅದು ತುಂಬಾ ಬರುತ್ತೆ. ಮಿಕ್ಕಿದೆಲ್ಲ ಅಂತಂದರೆ ಕ್ರೋಶೋ ವರ್ಕ್, ಥ್ರೆಡ್ ವರ್ಕ್ ಜಾಸ್ತಿ. ಡಿಸೈನ್ ಸಿಂಪಲ್ಲಾಗೆ ಕಾಣಿಸುತ್ತೆ, ಬಟ್ ಕ್ರೋಶೋ ವರ್ಕ್ ತುಂಬಾ ಇದೆ. ಟ್ರಿಬಲ್ ಕ್ರೋಶಗಳು ಬರುತ್ತೆ, ಜೊತೆಗೆ ಡಬಲ್ ಕ್ರೋಶ, ಟ್ರಿಬಲ್ ಕ್ರೋಶ ಆ ಥರ ಚೈನ್ಗಳು ಎಲ್ಲ ಬರುತ್ತಲ್ಲ. ಸೊ ಹಂಗಾಗಿ ಟೈಮ್ ತಗೊಳ್ಳೋಣ, ಬಟ್ 1 ಡೇನಲ್ಲಿ ಹಾಕ್ಬೋದು.
ನೋ ಪ್ರಾಬ್ಲಮ್. ಒನ್ ಡೇನಲ್ಲಿ ಹಾಕ್ಬೋದು ಮತ್ತು ಬಿಗಿನರ್ಸ್ ಕೂಡ ಹಾಕ್ಬೋದು. ಅದು ನನಗೆ ವಿಡಿಯೋದಲ್ಲಿ ಶೇರ್ ಮಾಡಿರ್ತೀನಿ ನೋಡಿ. ನನ್ನ ಅವಸ್ಥೆ ಈ ಥರ ಇದೆ. ಈಗ ಅಡುಗೆಗೆ ಇಟ್ಬಿಟ್ಟು ನೆನ್ಪು ಮಾಡ್ಕೊಳ್ತೀನಿ ಏನೇನೆಲ್ಲ ಮಾಡೋದನ್ನ. ಇಲ್ಲ ಇದನ್ನು ಮರ್ತ್ಬಿಡ್ತೀನಿ ಒಂದೊಂದ್ಸಲ. ಎಲ್ಲ ಕರೆಕ್ಟಾಗಿ ಹಾಕ್ತೀನಿ. ಸೊ ಕುಕ್ಕರ್ ಕೂಗಿದ ಮೇಲೆ ಬಂದು ಒಗ್ಗರಣೆ ಮಾಡ್ಕೊಡ್ತೀನಿ. ಎಡವಟ್ಟು ಮಾಡಿಕೊಂಡು ಅಡುಗೆ ಏನೋ ಮಾಡಿದ್ದಾಯಿತು. ಅದಾದಮೇಲೆ ಕುಚ್ಚುವರೆಗೂ ಕೂಡ ಅವತ್ತು 2 ಸ್ಟೆಪ್ ಅಂತೇಳಿ ಅಂದ್ಕೊಂಡಿದ್ದೀನಿ. ನೋಡಿದ್ರೆ ಅದರಲ್ಲಿ 3 ಸ್ಟೆಪ್ ಬರುತ್ತೆ. ಮಧ್ಯದಲ್ಲಿ ಹಾಕೋ ಸ್ಟೆಪ್ನೇ ನಾನು ಮರ್ತ್ಬಿಟ್ಟಿದ್ದೀನಿ. ಸೊ ಆಮೇಲೆ ಮಾಡ್ತಾ ಇನ್ನೊಂದು ಸ್ಟೆಪ್ ಹಾಕ್ಬೇಕಲ್ವಾ ಅಂಥೇಳಿ ಫ್ಲ್ಯಾಶ್ ಆಯಿತು. ಸೊ 2 ಸ್ಟೆಪ್ ಹಾಕ್ಬಿಟ್ಟು ಅದನ್ನು ವೀಡಿಯೋ ಮಾಡಿಕೊಂಡು, ಇನ್ನು ನನ್ನ ಮಗ ಬಂದಮೇಲೆ ಗೊತ್ತು ಅವನು ಟಿ ವಿ ಹಾಕೇ ಇರ್ತಾನೆ ಮತ್ತು ಸೌಂಡ್ ಕಮ್ಮಿ ಕೊಡು ಅಂದರೆ ಮಾಡಲ್ಲ. ಆ ಒಂದು ತಲೆನೋವಿಗೆ ಅದನ್ನು ಪಕ್ಕಕ್ಕೆ ಎತ್ತಿಟ್ಬಿಟ್ಟು ಆಮೇಲೆ ಅಡುಗೆ ಕೂಡ ಕಂಪ್ಲೀಟ್ ಮಾಡಿ ಒಗ್ಗರಣೆ ಮಾಡಿಬಿಟ್ಟು ಆಮೇಲೆ ಫಸ್ಟು ಪೂಜೆ ಮಾಡೋಣ ಅಂತ ಬಂದೆ. ಅದೇನಪ್ಪ ಅಂತಂದರೆ ನಾವು ಮೊನ್ನೆ ಸುಕ್ಕುತ್ಕಟ್ಟೆಗೆ ಹೋಗಿದ್ದಾಗ ಅರ್ಧ kg ರೋಸ್ ತೊಗೊಂಡು ಬಂದಿದ್ವಿ. ಅಲ್ಲಿಂದ ಮತ್ತೆ ನನ್ನ ಹಸ್ಬೆಂಡ್ ಏನೋ ಹೆಸರುಘಟ್ಟ ಕಡೆ ಕೆಲಸ ಇತ್ತು ಅಂಥೇಳಿ ಅಲ್ಲಿ ಏನೋ ಕಮ್ಮಿ ಬೆಲೆಗೆ ಸಿಕ್ತು ಅಂತ 50 ರೂಪಾಯಿ kg ಸಿಕ್ತು ಅಂತ ಅಲ್ಲಿಂದ 1 kg ಹಿಡ್ಕೊಂಡು ಬಂದಿದ್ರು. ಇನ್ನು ನನಗೆ ಸದ್ಯದ್ರಲ್ಲೇ ಪೀರಿಯಡ್ಸ್ ಟೈಮ್ ಇರೋದ್ರಿಂದ ನಾನು ಪೀರಿಯಡ್ ಆಗಿಬಿಟ್ಟೆ ಅಂತಂದರೆ ನಮ್ಮ ಮನೆಯಲ್ಲಿ ಯಾರೂ ಆ ಥರ ಜಾಸ್ತಿ ಹೂವು ಇಟ್ಟು ಪೂಜೆ ಮಾಡಲ್ಲ. ನನ್ನ ಮಗ ಮಾಡಿದ್ರೂ ಒಂದೊಂದೇ ಹೂವು ಇಟ್ಟು ಮಾಡ್ತಾನೆ. ಇನ್ನು 1 ವೀಕ್ ಆಲ್ಮೋಸ್ಟ್ ಆಗಿಬಿಡುತ್ತೆ, 5 ಡೇಸು 6 ಡೇಸ್ ಆ ಥರ ಆಗಿಬಿಡ್ತು ಅಂದರೆ ಫ್ಲವರು ಕೂಡ ಇದಾಗ್ಬಿಡುತ್ತಲ್ವ ಅಂತೇಳ್ಬಿಟ್ಟು ನಾನು ಹಾರ ಕಟ್ಬಿಡೋಣ ಅಂಥೇಳಿ ಜೋಶಲ್ಲಿ ಕೂತ್ಕೊಂಡೆ. ಬೆಳಗ್ಗೆಯಿಂದ ಅಂತೂ 1 ನಿಮಿಷ ರೆಸ್ಟೇ ತೊಗೊಂಡಿರಲಿಲ್ಲ. ಮನೆ ಕೆಲಸ ಆಗಿದ ತಕ್ಷಣ ನಾನು ನೆಕ್ಸ್ಟ್ ಕುಚ್ಚುವರೆಗೆ ಕೂತ್ಕೊಂಡೆ. ಅದರೆಲ್ಲ ಎಡವಟ್ಟಾಯಿತು. ಸೆರಗು ಕಡೆ ಮಾಡೋದು ಹೋಗಿ ಒಳಗಡೆ ಪಲ್ಲು ಕಡೆ ಮಾಡಿಬಿಟ್ಟಿದ್ದೆ. ಅದು ಅರ್ಧ ಸೀರೆ ಮಾಡಿ ಮತ್ತೆ ಎಲ್ಲ ತೆಗೆದು ರಿಮೂವ್ ಮಾಡಿ ಮತ್ತೆ ಫಸ್ಟಿಂದ ಮಾಡಿದ್ದಾಯಿತು. ಅಲ್ಲೊಂದು ಅವರ್ ಟೈಮ್ ವೇಸ್ಟ್ ಆಯಿತು. ಆಮೇಲೆ ಅಡುಗೆ ಮಾಡೋದು ಹಿಂಗೆ ಕಂಟಿನ್ಯೂಸಾಗಿ ಕೆಲಸ ಮಾಡಿದ್ನಲ್ಲ. ಸೊ ಸ್ಟಾರ್ಟಿಂಗ್ 1-2 ಹಾರ ಚಿಕ್ಕದಾಗ ಹಾರದ ಥರ ಕಟ್ಟಿದೆ. ಆಮೇಲೆ ಯಾಕೋ ಒಂಥರ ಪೇಷನ್ಸೇ ಹೋಯ್ತು ಅಂತ ಅನ್ನಿಸ್ತು ನನಗೆ. ಸೊ ಹಂಗಾಗಿ ಒಂದೊಂದೇ ಸಿಂಗಲ್ ಪೋಣಿಸ್ಬಿಟ್ಟು ಬೇಗ ಇಟ್ಟು ಪೂಜೆ ಹೋಗ್ತಾ ಹೋದರೆ ಇನ್ನು ಟೈಮ್ ಮುಗ್ದೋಗುತ್ತೆ. 6ರಿಂದ 7 ಗಂಟೆ ಒಳಗಡೆ ದೀಪ ಹಚ್ಚಬೇಕು. ಅಲ್ಲಿ ನೋಡಿದ್ರೆ 6:30 ಆ ಥರ ಆಗ್ಬಿಡುತ್ತಲ್ಲ, 7 ಗಂಟೆ ಆ ಥರ ಆಗ್ಬಿಡುತ್ತಲ್ಲ ಅಂದ್ಬಿಟ್ಟು ಬೇಗ ಪಟ್ ಅಂತ ಒಂದೊಂದೇ ಪೋಣಿಸ್ಬಿಟ್ಟು ಚೆನ್ನಾಗಿ ಕಟ್ತೀನಿ ನಾನು ಹಾರನ. ಬಟ್ ಅವತ್ತು ನನಗೆ ಪೇಷನ್ಸ್ ಇರಲಿಲ್ಲ ಹೇಳಬೇಕು ಅಂದರೆ. 2 ಫೋಟೋಗೆ ಮಾತ್ರ ಚೆನ್ನಾಗಿ ಕಟ್ಟಿದ್ದೆ, ತುಂಬ ಚೆನ್ನಾಗಿ. ಇನ್ನು ದೊಡ್ಡ ಫೋಟೋ ಕಟ್ಟೋಣ ಅಂತಂದರೆ ಅದು ದೊಡ್ಡದಾಗಿ ಬೇಕು ಹಾರ. ಸೊ ಅದು ಇನ್ನೂ ಮಾಡ್ತಾ ಕೂತ್ಕೊಂಡ್ರೆ ಇನ್ನೂ ಲೇಟ್ ಆಗಿಬಿಟ್ಟು ನಾನು 8 ಗಂಟೆಗೆ ಪೂಜೆ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಬೇಗ ಹೆಂಗಾಗುತ್ತೆ ಹಾಗೆ ಕಟ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಜಸ್ಟ್ ಕಳಶಕ್ಕೆ ಮತ್ತು ರಾಘವೇಂದ್ರ ಸ್ವಾಮಿಗೆ, ಮುಳ್ಕಟ್ಟಮ್ಮ ದೇವರಿಗೆ ಮಾತ್ರ ನಾನು ನೀಟಾಗಿ ಕಟ್ಬಿಟ್ಟು ಮಿಕ್ಕಿದ ದೊಡ್ಡ ಫೋಟೋ ಏನಿದೆ ಅದಕ್ಕೆ ಒಂದೊಂದೇ ಸಿಂಗಲ್ ಪೋಣಿಸ್ಬಿಟ್ಟು ಪೂಜೆ ಎಲ್ಲ ಮಾಡಿದೆ. ಪೂಜೆ ಮಾಡೋ ಅಷ್ಟರಲ್ಲಿ ಹೊರಗಡೆ ಜೋರು ಮಳೆ ಸ್ಟಾರ್ಟ್ ಆಯಿತು. ಪೂಜೆ ಮಾಡಿ ಹೊರಗಡೆ ಬಂದೆ, ದೇವ್ರ ಮನೆಯಿಂದ ಹೊರಗಡೆ ಬಂದೆ. ಕರೆಂಟ್ ಕೂಡ ಹೊರಟಾಯಿತು. ಅದನ್ನೇ ನನ್ನ ಮಗನ ಕೇಳ್ತಾ ಡೋರ್ ತೆಗೆದು ಪೂಜೆ ಮಾಡ್ತಾಯಿದ್ನಲ್ಲ, ಗಾಳಿ ಬೀಸೋ ರಭಸಕ್ಕೆ ದೀಪ ಕೂಡ ಇದಾಗೋ ಥರ ಅನ್ನಿಸ್ತಾ ಇತ್ತು ನನಗೆ. ಅದಕ್ಕೆ ಬೈಕೆ ಡೋರ್ ಹಾಕು ಅಂತಂದೆ. ಆದರೂ ಪೂಜೆ ಮಾಡ್ತಾಯಿದ್ದೀನಲ್ಲ, 1-2 ನಿಮಿಷ ಇರು ಅಡ್ಡ ನಿಂತ್ಕೊ ಅಂತ ಹೇಳ್ತಾ ಇದ್ದೆ ನನ್ನ ಮಗನಿಗೆ. ನೋಡ್ಬೋದು ಕರೆಂಟ್ ಹೊರಟಾಯ್ತು. ನೀಟಾಗಿ ವೀಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ ನಾನು ಯಾವ ರೀತಿ ದೇವ್ರ ಫೋಟೋಗೆ ಎಲ್ಲ ಅಲಂಕಾರ ಮಾಡಿದ್ದೆ ಅಂತ. ಪೂಜೆ ಆಯಿತು, ಅಡುಗೆ ಆಯಿತು. ಇನ್ನೊಂದು ಸ್ಟೆಪ್ ಇದೆ, ಅದನ್ನು ಮಾಡಿ ಮುಗಿಸ್ಬಿಡೋಣ ಅನ್ನೋ ಅಷ್ಟರಲ್ಲಿ ಮನೇಲಿ ಕರೆಂಟ್ ಹೋಯ್ತು. ಮಳೆ ಅಂತೂ ಜೋರಾಗಿ ಬರ್ತಾ ಇದೆ. ಸೊ ನೋಡ್ಬೋದು ಮಿಂಚು ಗುಡುಗು ಫುಲ್ಲು ಜೋರಾಗಿ ಮಳೆ. ಕರೆಂಟ್ ಹೋಯ್ತು, ಮಳೆ ಬರ್ತಾ ಇದೆ. ಸೊ ಇವಾಗ ನೋಡೋಣ ಎಷ್ಟೊತ್ತಿಗೆ ಕರೆಂಟ್ ಕೊಡ್ತಾರೆ. ನಾನು ಅದು ಯಾವಾಗ ಇವತ್ತು ಕಂಪ್ಲೀಟ್ ಮಾಡ್ತೀನಿ. ಇವತ್ತು ಆ ವಿಡಿಯೋ ಯಾವುದೇ ಕಾರಣಕ್ಕೂ ನಿಲ್ಲಿಸ್ಬಾರ್ದು, ಫುಲ್ ಫಿನಿಷ್ ಮಾಡಿಬಿಡ್ಬೇಕು. ಇನ್ನೊಂದು ಸ್ಟೆಪ್ ನಾನು ಅದನ್ನು ರೆಕಾರ್ಡ್ ಮಾಡ್ಕೊಂಬಿಟ್ರೆ ಅದು ಕಂಪ್ಲೀಟ್ ಆದಮೇಲೆ ಅದು ಹೆಂಗೆ ಬರುತ್ತೆ ಅಂತೇಳಿ ತೋರಿಸೋದು ಅಷ್ಟೇ. ಅದು ಒಂದು ಸ್ಟೆಪ್ ಅಂದರೆ 3-4 ಆರ್ಟ್ಸ್ ಅಷ್ಟೇ ನಾನು ವೀಡಿಯೋ ಮಾಡ್ಕೊಳ್ಳೋದಲ್ವ. ಸೊ ಆಮೇಲೆ ಆರಾಮಾಗಿ ಇವತ್ತು ಹೆಂಗೂ ಮ್ಯಾಚ್ ಬರ್ತಾ ಇರುತ್ತೆ, ಕುತ್ಕೊಂಡು ನೋಡೋಣ ಅಂದ್ಬಿಟ್ಟೆ ಬೇಗ ಅಡುಗೆ ಎಲ್ಲ ಮಾಡಿ ಮುಗಿಸ್ದೆ. ಎದ್ಬಿಟ್ಟು ನೋಡಿದ್ರೆ ಹಿಂಗಾಯ್ತು. ಇವಾಗ ಪೂಜೆ ಆಯಿತಾ, ಕಾಫಿ ಮಾಡ್ಕೊಂಡು ಕುಡಿಯೋಣ ಅಂತ ಅಂದ್ಕೊಂಡೆ, ಮಾಡ್ಕೊಂಡು ಕುಡಿತೀನಿ. ಈ ಥರ ಮಳೆ ಬಂದಾಗ ಕಾಫಿ ಕುಡಿಯೋದ್ರಲ್ಲಿ ಒಂಥರ ಚೆಂದ. ಹೇಳಬೇಕು ಅಂದರೆ ನನ್ನ ಮಗನ ಹತ್ರ ಮುಗಿಸ್ಕೊಂಡಿದ್ದೀನಿ ನಾನು. ತಿರುಗಿಸಿ ಮಾತಾಡ್ತಾನೆ, ಎದುರುತ್ತರ ಕೊಡ್ತಾನೆ ಜಾಸ್ತಿ. ಅದಕ್ಕೆ ಕೋಪ ಬಂದಿದೆ ನನಗೆ ಒಮ್ಮೆಲೆ. ಹೇಳೋ ಮಾತು ಕೇಳಲ್ಲ, ಬಿಡು ಸಾಕು. ಬೈಯೋದೆಲ್ಲ ಬೈದ್ಬಿಟ್ಟು ಮಾತಾಡ್ಬಿಟ್ಟು ಮುಟ್ಕೊಟ್ಬಿಟ್ರೆ ಪ್ರೀತಿ ಬಂದ್ಬಿಡುತ್ತಾ? ಬರೀ ಮುತ್ತೊಂದು ಕೊಟ್ಬಿಟ್ರೆ ಪ್ರೀತಿ. ಬೆಲೆ ಕೊಡಬೇಕು, ವ್ಯಾಲ್ಯೂ. ದೊಡ್ಡವರು ಚಿಕ್ಕವರು ಅಂತ
ವ್ಯಾಲ್ಯೂ ಇರಬೇಕು, ಬೆಲೆ ಕೊಡಬೇಕು. ನಿನಗಿಂತ ದೊಡ್ಡವ್ರು ಹೇಳ್ತಾ ಇದ್ದಾರೆ ಅಂದರೆ ಒಳ್ಳೇದಕ್ಕೆ ಹೇಳ್ತಾ ಇದ್ದಾರೆ ಅಂತ ತಿಳ್ಕೊಬೇಕು. ಕಾಫಿ ಮಾಡ್ಕೊಂಡು ಕುಡಿತೀನಿ. ಆ ಕಡೆ ರೋಡಲ್ಲಿದೆ ಮಳೆ ಅಲ್ಲ, ಕರೆಂಟು. ಭಯ ಆಯ್ತು ರೀ. ಅಯ್ಯಪ್ಪ, ಮಳೆ ಬಂದ್ಬಿಟ್ರೆ ಸಾಕು, ಬಾಗ್ಲಿಗೆ ಕಚ್ಕೊಂಡ್ಬಿಡ್ತಾರೆ ಇಬ್ರು ಅಪ್ಪ ಮಗ. ಬುದ್ಧಿವಾದನೆ ಕೇಳ ನೋಡು. ನಮ್ಮ ರೋಡಿಂದ ಆ ಕಡೆ ಕರೆಂಟ್ ಇದೆ, ಇಲ್ಲಿ ಇಲ್ಲ. ಅಮ್ಮ ಭಯ ಆಗುತ್ತೆ. ಶಶಿ ಹಿಂದಕ್ಕೆ ಬಾ ಶಶಿ. ಬೀಳೋ ಪ್ರಶ್ನೆ ಅಲ್ಲ, ಅಲ್ಲಿ ಮಿಂಚ್ತಾ ಇದೆ ತಾನೇ, ಎಲ್ಲೂ ಬೇಡ. ಅವತ್ತಂತೂ ಸಿಕ್ಕಾಬಟ್ಟೆ ಮಳೆ ಬಂತು ಅಂತಲೇ ಹೇಳ್ಬೋದು. 8-8:15 ಆದರೂ ಕರೆಂಟು ಕೂಡ ಕೊಡಲಿಲ್ಲ ಅವತ್ತು. ನಾನು ಹಾಗೆ ಗುಡುಗು ಮಿಂಚೆಲ್ಲ ನೋಡ್ಕೊಂಡು ಕಾಫಿ ಕೂಡ ಇಟ್ಟೆ ನಾನು. ಸೊ ಯೂಶ್ವಲಿ ನಾನು ಯಾವಾಗಲೂ ಗಾಜಿನ ಗ್ಲಾಸಲ್ಲಿ ನಾನು ಹಸ್ಬೆಂಡ್ ನನ್ನ ಮಗ 3 ಜನ ಕುಡಿತೀವಿ ಕಾಫಿನ. ಯಾವತ್ತೂ ಕೂಡ ಏನೂ ಆಗಿರಲಿಲ್ಲ. ಬಟ್ ಅವತ್ತು ಕಾಫಿ ಮಾಡಿ ನಾನು ಆ ಗ್ಲಾಸಿಗೆ ಹಾಕಿದ ತಕ್ಷಣ ಹೆಂಗೆ ಅಂದರೆ, ಇವಾಗ ಏನಾದರೂ ದೃಷ್ಟಿ ಆದರೆ ಕೈ ಬಳೆಗಳು ಚಟ್ ಅಂತ ಹಂಗೆ ಹೊಡೆದೋಗುತ್ತೆ ನೋಡಿ. ಸೊ ಅದೇ ಥರ ಸೇಮ್ ನನಗೆ ಕಾಫಿ ಏನಿದೆ ಅದು ಗ್ಲಾಸ್ಗೆ ಹಾಕಿದ ತಕ್ಷಣ ಹಾಗೆ ಅದು ಹೊಡೆದೋಗ್ಲಿಲ್ಲ, ಫುಲ್ಲು ಇದಾಗಿ ಸೀಲ್ ಬಿಟ್ಬಿಡ್ತು ಗ್ಲಾಸು. ಆಮೇಲೆ ಒಂದು ಗ್ಲಾಸ್ ಸೀಳ್ಬಿಡ್ತಲ್ಲ ಅಂದ್ಬಿಟ್ಟು ನಾನೇನು ಮಾಡಿದೆ, ಇನ್ನೊಂದು ಗ್ಲಾಸಿಗೆ ಅದೇ ಕಾಫಿನೇ ಟ್ರಾನ್ಸ್ಫರ್ ಮಾಡಿದಾಗ ಆ ಗ್ಲಾಸು ಕೂಡ ಹಂಗೆ ಆಗಿಬಿಡ್ತು. ಭಯನೇ ಆಗ್ಬಿಡ್ತು ನನಗೆ. ಇದೇನಪ್ಪ, ನನಗೆ ಗಾಬರಿಗೆ ಏನು ಮಾಡಬೇಕಂತ ಗೊತ್ತಾಗ್ತಾಯಿಲ್ಲ. ಇದು ಯಾಕೆ ಹಿಂಗೆ ಹಿಂದಿಂದ ಹಿಂಗೆ ಅದು ಹಿಂಗೆ ಚಟ್ ಚಟ್ ಅಂತ ಸೌಂಡ್ ಬೇರೆ ಬರ್ತಾಯಿದೆ, ಹೊರಗಡೆ ಬೇರೆ ಗುಡುಗು ಮಿಂಚು, ಅದೊಂದು ಬೇರೆ ಭಯ ನನಗೆ. ಆಮೇಲೆ ಮತ್ತೆ 3ನೇ ಗ್ಲಾಸ್ಗೆ ಹಾಕ್ದಾಗ ಏನಾಗಲೇ 2 ಗ್ಲಾಸ್ ಡಮಾರ್ ಅಂತು. ಸೊ ಹೋದರೆ ಹೋಗ್ಕೊಳ್ಳಿ ಅಂತ ಮತ್ತೊಂದು ಕೂಡ ಬೇಜಾರಾಯಿತು. ಏನಂತ ಗೊತ್ತಾಗಲಿಲ್ಲ. ನನ್ನ ಮಗನ ಒಳಗಡೆ ಕೂರಿಸ್ಬಿಟ್ಟೆ, ಹೊರಗಡೆ ಮಾತ್ರ ಹೋಗಲೇಬೇಡ ನೀನು ಅಂತೇಳಿ. ಆಮೇಲೆ ಕರೆಂಟ್ ಬಂದಮೇಲೆ ಮ್ಯಾಚ್ ನೋಡಿಕೊಂಡು ಇನ್ನು ನಾನು ವೀಡಿಯೋ ಕಂಟಿನ್ಯೂ ಮಾಡಿಲ್ಲ. ಜೊತೆಗೆ ನಾನು ನನ್ನ ಸಿಂಪಲ್ ಸ್ಯಾರಿ ಕಲೆಕ್ಷನ್ನು ಕೂಡ ಶೇರ್ ಮಾಡ್ತೀನಿ ಅಂತೇಳಿದೆ. ಆ ವಿಡಿಯೋ ಕೂಡ ಮಾಡ್ಕೊಳಕ್ಕಾಗಲಿಲ್ಲ. ಇದೇ ಆಲ್ರೆಡಿ ವಿಡಿಯೋ ಲೆಂತಿ ಆಗಿರೋದ್ರಿಂದ ನಾನು ಅದನ್ನೇನು ಕಂಟಿನ್ಯೂ ಮಾಡಲಿಲ್ಲ. ಅದನ್ನು ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ. ಮಾರ್ನಿಂಗ್ ಇದು ರವೆ ರೊಟ್ಟಿ ಮಾಡಿದ್ದೆ, ನನ್ನ ಮಗನ ಫೇವ್ರೆಟ್ ರವೆ ರೊಟ್ಟಿ ಚಟ್ನಿ. ಬಾಕ್ಸಿಗೆ ಹಾಕೋಣ ಅಂತ ಹೇಳಿಬಿಟ್ಟು. ಸೊ ಸೀರೆ ಕಲೆಕ್ಷನ್ ಇದೆ, ಅದು ನೆಕ್ಸ್ಟ್ ಬ್ಲಾಗಲ್ಲಿ ಶೇರ್ ಮಾಡ್ತೀನಿ. ಈ ಒಂದು ಬ್ಲಾಗ್ನ ಕೂಡ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಚಾನಲ್ಗೆ ಹೊಸಬ್ರಾಗಿದ್ದರೆ ಇನ್ನೂ ಕೂಡ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದರೆ ಪ್ಲೀಸ್ ಫ್ರೆಂಡ್ಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನನಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.